ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಾಬುದಾಣಿ ಬಟಾಟಿ ಹಾಕಿ ಒಂದು ಸಂಡಿಗೆ ಮಾಡೋದು ತೋರ್ಸಾಕತ್ತೇನೆ ರೀ. 2 ಗ್ಲಾಸ್ ಸಾಬುದಾಣಿ ತೊಗೊಂಡೇನಿ. ಸ್ವಚ್ಛಂಗೆ ತೊಳೆದ ಬಸದ ಒಂದು ಸ್ವಲ್ಪ 3 ಇಂಚ್ ನೀರಿಟ್ಟು ರಾತ್ರಿ ತೊಳೆದು ಇಟ್ಬಿಡ್ಬೇಕು ರೀ. ಮುಂಜಾನೆ ಅಂದ್ರೆ ಈ ಥರ ನೆನೆದು ಬಿಟ್ಟಿರ್ತೈತೆ ಅದು. ಮತ್ತು 2 ಗ್ಲಾಸಿಗೆ 2 ಬಟಾಟಿ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ಮಿಕ್ಸಿ ಒಳಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ರೀ. ಬಟಾಟಿ ಪೇಸ್ಟ್ ಮಾಡ್ಕೊಂಡು ತಕ್ಕೋಬೇಕಾಗ್ತೈತೆ ರೀ. ನೋಡಿರಿ, ಈ ಥರ ಸಣ್ಣ ಪೇಸ್ಟ್ ಆಗಬೇಕದ. 2 ಬಟಾಟಿ, 2 ಗ್ಲಾಸಿಗೆ 2 ಬಟಾಟಿ ಬೇಕಾಗ್ತೈತಿ. ಪೇಸ್ಟ್ ಮಾಡಿ ಹಿಂಗೆ ತೆಗೆದು ಸೈಡ್ಗೆ ಇಟ್ಕೋಬೇಕು ರೀ. ಒಂದು ಪಾತ್ರೆ ಇಡಬೇಕು. ಪಾತ್ರೆ ಒಳಗೆ 5 ಗ್ಲಾಸ್ ನೀರು ಹಾಕಬೇಕು ರೀ. ಯಾವ ಗ್ಲಾಸ್ಲಿ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಸಾಬುದಾಣಿ, ಅದರಲ್ಲೇ 5 ಗ್ಲಾಸ ಫಸ್ಟ್ ನೀರು ಹಾಕಬೇಕು. 5 ಗ್ಲಾಸ್ ಹಾಕೊಂಡ್ಮೇಲೆ ಅವ ಚಲೋ ಕುದಿಬೇಕು ರೀ. ನೀರು ಹೆಸರು ಬರ್ಬೇಕು. ನೀರು ಒಂದು ಮುಚ್ಚಿ, ಹೆಸರು ಬಂದೈತೆ ನೋಡ್ರಿ ನೀರು. ಅವು ಸಾಬುದಾಣಿ ಏನಿರ್ತಾವಲ್ಲ ತೋಯಿಸಿಟ್ಟಿದ್ದು ನೆಂದಿರ್ತಾವಲ್ಲ, ಅವು ಇದ್ರಾಗ ಹಾಕಿ ಒಂದು 10 ನಿಮಿಷ ಕುದಿಸ್ಬೇಕು ರೀ. ಒಂದು 10 ನಿಮಿಷ ಕುದಿಸೋದಾದ್ಮೇಲೆ ಈ ವರ್ಷ ಪೂರ್ತಿ ಇಟ್ಕೋಬೋದು ಇವನ್ನ. ಈ ಮೆಜರ್ಮೆಂಟ್ ಕರೆಕ್ಟ್ ನಾ ಹೆಂಗೆ ಹೇಳಿಲ್ಲ, ಆ ಮೆಜರ್ಮೆಂಟ್ಲೇ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ನಾ ಇದು 2 ಗ್ಲಾಸ್ ತೋರ್ಸೀನಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಇದ್ರ ಡಬಲ್ ಮಾಡ್ಕೋಬೋದು. ನೋಡಿರಿ, ಈ ಥರ ಅದನ್ನು ರುಬ್ಬಿಟ್ಟಂಥ ಬಟಾಟಿ ಪೇಸ್ಟನ್ನು ಅದ್ರಾಗ ಹಾಕಿ ಮತ್ತು ಕುದಿಸ್ಬೇಕು ರೀ. ಮತ್ತೊಂದು 10 ನಿಮಿಷ ಕುದಿಸ್ಬೇಕು. ಮತ್ತೊಂದು 4 ಗ್ಲಾಸ್ ನೀರು ಹಿಡಿತೈತಿ. ಅದು ಎಲ್ಲ ಕೂಡಿ ಒಂದು 10 ಗ್ಲಾಸ್ ನೀರು ಆಗ್ತೈತಿ. ಇದಕ್ಕೆ ಕರೆಕ್ಟ್ ಮೆಜರ್ಮೆಂಟ ಮೊದಲು 5 ಗ್ಲಾಸ್ ಹಾಕೀನಿ. ಆಮೇಲೆ ಮತ್ತೊಂದು 5 ಗ್ಲಾಸ್ ನೀರು ಹಿಡಿತೈತಿ. ನೋಡ್ಕೊಂಡು ನೀರು ಹಾಕ್ಕೋಬೇಕಾಗ್ತೈತಿ. ಭಾಳ ಗಟ್ಟಿ ಆದ್ರೆ ಚಲೋ ಆಗಂಗಿಲ್ಲವ. ಕುದಿಬೇಕು. ಇದೆಲ್ಲ ಕಾನ್ಸ್ ಥರ ಆಗ್ಬೇಕು ರೀ ಅವು ಸಾಬುದಾಣಿ. ಅಲ್ಲಿವರೆಗೆ ಕುದಿಸ್ಬೇಕು. ಇದನ್ನು ಕುದಿಸಿ ಆದಮೇಲೆ ಈ ಕುದ್ದೈತದ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಅದೊಂದು 2 ಸ್ಪೂನ್ ಹಸಿ ಖಾರ ಹಾಕೇನಿ ರೀ. ನೀವು ಬೇಕಂದ್ರೆ ಹಸಿ ಖಾರ ಹಾಕೋಬೋದು, ಬೇಡಾದ್ರೆ ಹಂಗೆ ಪ್ಲೇನು ಮಾಡ್ಕೋಬೋದು. ಮತ್ತು 1 ಸ್ಪೂನ್ ಜೀರಿಗೆ ಪೌಡ್ರ್, 1 ಚಿಟಿಕೆ ಹಿಂಗೆ ಹಾಕೇನಿ. ಇವೆಲ್ಲ ನಿಮ್ಮ ಟೇಸ್ಟ್ ಅನುಸಾರವಾಗಿ ಹಾಕ್ಕೊಳ್ರಿ ನೀವು. ನಾ ಭಾಳ ಖಾರ ಮಾಡಿಲ್ಲ. ಸ್ವಲ್ಪ ಸಣ್ಣ ಮಕ್ಕಳದು ತಿಂತಿರ್ತಾರಲ್ಲ, ಖಾರ ಕಡಿಮೆ ಹಾಕೀನಿ. ನಿಮಗೆ ಹೆಂಗೆ ಟೇಸ್ಟ್ ಬೇಕು ಹಂಗೆ ಖಾರ ಉಪ್ಪು ನಿಮ್ಮ ಟೇಸ್ಟ್ ಅನುಸಾರವಾಗಿ ನೀವು ಹಾಕ್ಕೋಬೇಕಾಗ್ತೈತಿ. ನಾ ಸ್ವಲ್ಪ ಲೈಟಾಗಿ ಮಾಡೀನಿ. ನೋಡಿರಿ, ಈ ಥರ ಎಲ್ಲ ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಬಿಸಿಲೊಳಗೆ ಇವತ್ತು 2 ದಿವಸ ಒಣಗಿಸ್ಬೇಕಾಗ್ತೈತೆ ರೀ. ಖಡಕ್ ಬಿಸಿಲಿದ್ರೆ ಒಂದೇ ದಿನದಾಗ ಒಣಗ್ತಾವೆ. ಸ್ವಲ್ಪ ಬಿಸಿಲು ಮೋಡ ಥರ ಇದ್ರೆ 1-2 ದಿನ ಚಲೋ ತಂಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ 1 ವರ್ಷ ಪೂರ್ತಿ ಇವು ನೀವು ಯಾವಾಗ ಬೇಕು ಅವಾಗ ಸ್ವೀಟ್ ಮಾಡಿದಾಗ ಕರ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ. ನೋಡಿರಿ, ಈ ಥರ ಆಗ್ಯಾವು ಸಾಬುದಾಣಿ ಬಟಾಟಿ ಸಂಡಿಗೆ. 1 ವರ್ಷ ತನಕ ನೀವು ಒಂದು ಏರ್ ಕಂಟೆಂಟ್ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಆವಾಗ ಕರ್ಕೊಂಡು ತಿನ್ನಕ್ಕೆ ಬರ್ತೈತ್ರಿ. ನೋಡಿರಿ, ಈಗ ನಾ ತೋರ್ಸಾಕ್ತೀನಿ. ಭಾರಿ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಟ್ರೈ ಮಾಡಿರಿ. ಸಾಬುದಾಣಿ ಬಟಾಟಿ ಸಂಡಿಗೆ ಈ ಥರ ಮಾಡಿ ನೋಡಿರಿ. ಎಷ್ಟು ಚಂದ ಉಬ್ತಾವ್ರಿ. ಭಾಳ ಚಂದ ಮತ್ತು ಭಾರಿ ಟೇಸ್ಟ್ ಆಗ್ತಾವೆ. ಸಾಬುದಾಣಿ ಬಟಾಟಿ ಇರೋದ್ರಿಂದ ಭಾರಿ ಟೇಸ್ಟ್ ಅಂತೂ ಭಾರಿ ಆಗ್ತಾವೆ. ನೀವು ಈ ಥರ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳಿರಿ ಸಾಬುದಾಣಿ ಸಂಡಿಗೆ ಹೆಂಗಾಗ್ಯಾವು. ನೋಡಿರಿ, ಈ ಥರ ಭಾರಿ ಟೇಸ್ಟ್ ಆಗ್ತಾವೆ. ಯಾವಾಗ ಬೇಕು ಆವಾಗ ಸಣ್ಣ ಮಕ್ಕಳಿಗೆ ಅದು ಸ್ಕೂಲ್ದಿಂದ ಬಂದಮೇಲೆ ಕರೆದದು ಕೊಟ್ಟರೆ ಚಂದ ಭಾರಿ ಟೇಸ್ಟ್ ಆಗ್ತಾವೆ. ನೋಡಿರಿ, ರೆಡಿ ಆಗೈತೆ ನೋಡಿರಿ. ಭಾರಿ ಟೇಸ್ಟ್ ಆಕೈತಿ. ನಾ ಒಂದು ಮುರಿದು ತೋರಿಸ್ತೇನೆ ನಿಮ್ಗೆ. ಕುಸಿ ತೆಗ್ದು ಪಳ್ಳಾಗ್ತಾವೆ ನೋಡಿರಿ. ಭಾರಿ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಮುಂದಿನ ವಿಡಿಯೋದಾಗ ಸಿಗೋಣಂತೆ.